ಐಟಿ ಮುಂದೆ ಆಶ್ಚರ್ಯಕರ ಹೇಳಿಕೆಯನ್ನ ದರ್ಶನ್ ಕೊಟ್ಟಿದ್ದಾರೆ. ಗಮನಿಸಬೇಕಾಗುತ್ತೆ ಇದನ್ನ. ಒಂದು ಕಡೆ ಕೃಷಿಯಲ್ಲಿ ಬಂದ ಹಣ ಅಂತ ಹೇಳಿದ್ದಾರೆ, ಮತ್ತೊಂದು ಕಡೆ ಪ್ರಾಣಿಗಳ ಮಾರಾಟದಿಂದಲೂ ಕೂಡ ಹಣ ಬಂದಿದೆ ಅಂತ ಹೇಳಿ ದರ್ಶನ್ ಹೇಳಿದ್ದಾರೆ. ಜೊತೆಗೆ ಫ್ಯಾನ್ಸ್ ಹಣವನ್ನು ಕೊಟ್ಟಿದ್ದಾರೆ ಎಂದಿರೋದು ದರ್ಶನ್. ಐಟಿ ಮುಂದೆ ದ್ವಂದ್ವ ಹೇಳಿಕೆಯನ್ನ ದಾಸ ಕೊಟ್ಟಿದ್ದಾರೆ, ದರ್ಶನ್ ಕೊಟ್ಟಿದ್ದಾರೆ. ಹಾಗಾಗಿ ಈ ಹೇಳಿಕೆ ದರ್ಶನ್ಗೆ ಈ 82 ಲಕ್ಷ ರೂಪಾಯಿಯ ಪ್ರಕರಣದಲ್ಲಿ ಯಾವ ರೀತಿಯ ಹೊಸ ಸಂಕಷ್ಟವನ್ನ ತಂದಿಡುತ್ತೆ ಅಂತ ಹೇಳಿ. ಆಮೇಲೆ ದರ್ಶನಿಗೆ ಏನು ಲೆಕ್ಕ ತೋರಿಸ್ತಾ ಇದ್ದಾರೆ, ಇದು ಯಾವುದಕ್ಕೂ ಕೂಡ ದಾಖಲೆಯನ್ನು ಇಟ್ಕೊಂಡು ಕ್ಲಾರಿಫಿಕೇಶನ್ ಕೊಡೋದಕ್ಕಾಗಲ್ಲ. ಕೃಷಿ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ದಕ್ಕೂ ಕೂಡ ದಾಖಲೆ ಸಿಗಲ್ಲ, ಪ್ರಾಣಿಗಳನ್ನು ಮಾರಾಟ ಮಾಡಿದ್ದಕ್ಕೂ ಕೂಡ ದಾಖಲೆ ಸಿಗಲ್ಲ. ಜೊತೆಗೆ ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟಿದ್ದಾರೆ, ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದಾರಲ್ಲ, ಅದಕ್ಕೂ ಕೂಡ ದಾಖಲೆಗಳಿರೋದಿಲ್ಲ. ಹಾಗಾದ್ರೆ ಐಟಿ ಮುಂದೆ ದರ್ಶನ್ ಹೇಳಿಕೆ ಏನು? ಐಟಿ ಅಧಿಕಾರಿಗಳು ಕೇಳ್ತಾರೆ, ತನಿಖಾಧಿಕಾರಿಗಳು ಜೂನ್ 19ನೇ ತಾರೀಕು 2024ರಲ್ಲಿ ನಿಮ್ಮ ಮನೆಯಲ್ಲಿ 37,50,000 ರೂಪಾಯಿ ಹಣವನ್ನು ಸೀಸ್ ಮಾಡಿದ್ದಾರೆ. ಅದು ಕೂಡ ಕೃಷಿ ಲಾಭದಿಂದಲೇ ಬಂದಿದ್ದ ಅನ್ನುವಂತಹ ಪ್ರಶ್ನೆಯನ್ನ ದರ್ಶನ್ಗೆ 82 ಲಕ್ಷ ರೂಪಾಯಿ ಮೂಲವನ್ನು ಕೆದಕುವಂತಹ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ಕೇಳಿದಂತಹ ಪ್ರಶ್ನೆ. ಅದಕ್ಕೆ ದರ್ಶನ್ ಹೇಳ್ತಾರೆ, ನಾನು ಈಗಾಗಲೇ ಹೇಳಿದ ಹಾಗೆ ನನಗೆ ಬಂದಿರುವ ಹಣವೆಲ್ಲ ಕೃಷಿ ಪ್ರಾಣಿಗಳನ್ನು ಮಾರಾಟ ಮಾಡಿದ್ದು. ಕೃಷಿ ಉತ್ಪನ್ನಗಳ ಮಾರಾಟದಿಂದ, ಪ್ರಾಣಿಗಳ ಮಾರಾಟದಿಂದ ಲಕ್ಷ ಲಕ್ಷ ಹಣವನ್ನು ಸಂಪಾದಿಸಿದ್ದೆ ಮತ್ತು ಅಭಿಮಾನಿಗಳು ನೀಡಿದಂತಹ ಉಡುಗೊರೆ ಅದಾಗಿದೆ. ಅದನ್ನು ಬಿಟ್ಟು ಬೇರೇನೂ ಇಲ್ಲ ಅಂಥೇಳಿ ಈ ಪ್ರಕರಣದಿಂದ ನುಣುಚಿಕೊಳ್ಳೋದಕ್ಕೆ ಬೇಕಾದಂತಹ ಸೇಫ್ ಉತ್ತರವನ್ನು ಕೊಟ್ಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಿಮ್ಮ ಮನೆಯಲ್ಲಿ ಸಿಕ್ಕ 37 ಲಕ್ಷ ಮತ್ತು ನಿಮ್ಮ ಪತ್ನಿಯ ಬಳಿ ಸಿಕ್ಕಂತಹ 3 ಲಕ್ಷ ಹಣಕ್ಕೆ ಮೂಲ ದಾಖಲೆಗಳಿದೆಯಾ? ದಾಖಲೆ ಕೇಳ್ತಾರೆ. ಆ ಪ್ರಶ್ನೆಯನ್ನು ಕೂಡ ಐಟಿ ಅಧಿಕಾರಿಗಳು ರೈಸ್ ಮಾಡಿದ್ದಾರೆ. ಅದಕ್ಕೂ ಕೂಡ ದರ್ಶನ್ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲ, ನನ್ನ ಬಳಿ ಸಿಕ್ಕಂತಹ ಹಣಕ್ಕೆ ಮತ್ತು ನನ್ನ ಪತ್ನಿಯ ಬಳಿ ಸಿಕ್ಕಂತಹ ಹಣಕ್ಕೆ ಯಾವುದೇ ಪುರಾವೆಗಳಿಲ್ಲ, ಯಾವುದೇ ದಾಖಲೆಗಳಿಲ್ಲ, ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ. ನಾನು 2024-25ರಲ್ಲಿ ಸಲ್ಲಿಕೆ ಮಾಡಿರುವ ಆದಾಯ ತೆರಿಗೆಯ ಮಾಹಿತಿಯಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದೇನೆ ಅಂಥೇಳಿ ದರ್ಶನ್ ಉತ್ತರವನ್ನು ಕೊಟ್ಟಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ದರ್ಶನ್ ಅವರ ಉತ್ತರ ಒಂದು ಕಡೆ ಗೊಂದಲ, ಮತ್ತೊಂದು ಕಡೆ ಆಶ್ಚರ್ಯಕರಕ್ಕೂ ಕೂಡ ಕಾರಣವಾಗ್ತಾ ಇದೆ. ಬಟ್ ಮೂಲ ಇರುವಂತಹದ್ದು ಈ ಪ್ರಕರಣದಿಂದ ನುಣುಚಿಕೊಳ್ಳೋದಕ್ಕೆ ಏನು ಬೇಕು ಆ ಎಲ್ಲ ಪ್ರಯತ್ನವನ್ನು ಕೂಡ ಹೇಳಿಕೆಯ ಮೂಲಕ ದರ್ಶನ್ ಮಾಡಿದ್ರಾ ಅಂತ? ಪ್ರೇಮ, ಯಾಕಂದರೆ ಪ್ರಮುಖವಾಗಿ ಐಟಿ ಅಧಿಕಾರಿಗಳ ಮುಂದೆ ತುಂಬ ಚಾಣಾಕ್ಷತನದಿಂದ ಮತ್ತು ತುಂಬ ಬುದ್ಧಿವಂತಿಕೆಯಿಂದ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಯಾಕೆಂದರೆ ಕೃಷಿಗೆ ಯಾವುದೇ ರೀತಿಯ ಐಟಿ ರಿಟರ್ನ್ಸನ್ನು ಹಾಕಲಿಕ್ಕೆ ಏನು ಅವಕಾಶಗಳಿಲ್ಲ. ಜೊತೆಗೆ ಅದರಿಂದ ಐಟಿ ರಿಟರ್ನ್ಸಿಂದ ಮುಕ್ತವಾಗಿರುವಂಥದ್ದು ಕೃಷಿಯ ಲಾಭ, ಅದರ ಲಾಭ ಏನಿದೆ ಆ ಲಾಭವನ್ನು ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅದಾದ ಬಳಿಕ ಏನು ಪ್ರಾಣಿಗಳನ್ನು ಮಾರಾಟ ಮಾಡಿರುವಂಥದ್ದು, ಪ್ರಾಣಿಗಳ ಮಾರಾಟ ಮಾಡೋಕ್ಕೆ ಸಂಬಂಧಪಟ್ಟಂತೆ ಅದು ಕೂಡ ಕೃಷಿಯ ಆಕ್ಟ್ನ ಅಡಿಯಲ್ಲಿಯೇ ಬರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅಂದರೆ ಪ್ರಾಣಿಗಳನ್ನು ಅವರು ಒಬ್ಬ ಬಿಸ್ನೆಸ್ ಮನ್ ಆಗಿ ಅಥವಾ ಪ್ರಾಣಿಗಳನ್ನು ನಿರಂತರವಾಗಿ ಮಾರಾಟ ಮಾಡುವಂಥ ಬಿಸ್ನೆಸ್ ಮನ್ ಆಗಿ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಕೃಷಿ ಸಂದರ್ಭದಲ್ಲಿ ಬಂದಂಥ ವ್ಯವಹಾರಗಳೇನಿರುತ್ತೆ, ಅದು ಕುದುರೆ ಇರ್ಬೋದು ಅಥವಾ ಹಸುಗಳಿರ್ಬೋದು, ಇವತ್ತು ಎತ್ತುಗಳಿರ್ಬೋದು ಅಥವಾ ಕುರಿ, ಆಡು, ಮೇಕೆ ಇವುಗಳನ್ನು ಮಾರಾಟ ಮಾಡುವಂಥದ್ದು, ಇದು ಕೂಡ ಕೃಷಿ ಅಡಿಯಲ್ಲಿ ಬರುವಂಥದ್ದು. ಅದಾದ ನಂತರ ಅಭಿಮಾನಿಗಳು ನನಗೆ ಬರ್ತ್ಡೇಯಲ್ಲಿ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತೇಳಿ ಇನ್ನೊಂದು ಕ್ಲೈಮನ್ನು ಮಾಡಿದ್ದಾರೆ. ಅದಕ್ಕೆ ಅದು ಕೂಡ ಅನ್ ಅಕೌಂಟ್ ಅಂತೇಳಿ, ಅಂದರೆ ಐಟಿಯ ಏನು ಆದೇಶದ ಪ್ರಕಾರ ಮತ್ತು ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳಿಲ್ಲದೆ ಇರುವಂಥ ಹಣ ಅಂತೇಳಿ ಉತ್ತರವನ್ನು ಕೊಟ್ಟಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಈ ಪ್ರಕರಣದಿಂದ ನುಣುಚಿಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನು ದರ್ಶನ್ ಮಾಡಬೇಕು ಆ ರೀತಿಯ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಅಂದರೆ ಐಟಿ ಅಧಿಕಾರಿಗಳು ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ನಿರಂತರವಾಗಿ ಕೇಳಿದಂಥ ಪ್ರಶ್ನೆಗಳಲ್ಲಿ ಸಂಪೂರ್ಣವಾಗಿ ದರ್ಶನ್ ಕೊಡುವಂಥ ಹೇಳಿಕೆಗಳು ಅದೇ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ. ಯಾಕೆಂದರೆ ನನಗೆ ಬಂದಂಥ, ಅಂದರೆ ಮೋಹನ್ ರಾಜ್ ಅವರ ಬಳಿಯಲ್ಲಿ ಬಂದಂಥ ಹಣ ಏನಿತ್ತು, ವಾಪಸ್ ಬಂದಂಥ ಹಣ, ಅದರಲ್ಲಿ 25 ಲಕ್ಷ ಹಣವನ್ನು ನಾನು ಕೃಷಿಯಿಂದ ಲಾಭವನ್ನು ಪಡ್ಕೊಂಡಿದ್ದೀನಿ ಮತ್ತು 15 ಲಕ್ಷ ಹಣವನ್ನು ಪ್ರಾಣಿಗಳನ್ನು ಮಾರಾಟ ಮಾಡುವಂಥದ್ದು. ಜೊತೆಗೆ ಅದಾದ ನಂತರ ಅಭಿಮಾನಿಗಳು ನನ್ನ ಹುಟ್ಟುಹಬ್ಬದ ದಿನ ಬಂದು ಕೊಟ್ಟಂಥ ಹಣ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅದಾದ ನಂತರ ತನ್ನ ಮನೆಯಲ್ಲಿ ಸಿಕ್ಕಂಥ ಹಣ 37,50,000 ಹಣ ಸಿಗ್ತದೆ. ಅದಾದ ನಂತರ ವಿಜಯಲಕ್ಷ್ಮಿಯವರ ಬಳಿಯಲ್ಲೂ ಕೂಡ 3 ಲಕ್ಷ ಹಣವನ್ನು ತನಿಖಾಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಇದಕ್ಕೆ ದಾಖಲೆಗಳನ್ನು ಕೇಳಿದ್ರೆ ಈ ದಾಖಲೆಗಳನ್ನು ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೇನಿತ್ತು ಆ ದಾಖಲೆಗಳನ್ನು ಕೊಡ್ತೀನಿ. ಅದಾದ ನಂತರ ಐಟಿ ರಿಟರ್ನ್ಸ್ ಏನಿದೆ, ಐಟಿ ರಿಟರ್ನ್ಸ್ನಲ್ಲಿ ಅದನ್ನು ಡಿಕ್ಲೇರ್ ಅನ್ನು ಕೂಡ ಮಾಡ್ತೀನಿ ಅಂತೇಳಿ ಒಂದು ಹಾರಿಕೆ ಉತ್ತರವನ್ನು ಕೊಡುವಂಥದ್ದು. ಈ ಹಾರಿಕೆ
ಹಾರಿಕೆ ಉತ್ತರವನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲೇ ಕೋರ್ಟು ಈ 82 ಲಕ್ಷ ಹಣ ಏನಿತ್ತು ಹಣವನ್ನು IT ಅಧಿಕಾರಿಗಳ ತನಿಖೆಗೆ ಸೀಸನ್ನು ಮಾಡಿ ಮತ್ತು ತನಿಖೆಯನ್ನು ಮುಂದುವರಿಸಿ ಅಂತೇಳಿ ಹೇಳಿರುವಂಥದ್ದು. ಅಂದರೆ ದರ್ಶನ್ ಸಂಪೂರ್ಣವಾಗಿ ಈ ಪ್ರಕರಣದಲ್ಲಿ ಹಣವನ್ನು ಎಲ್ಲಿಂದ ಬಂತು ಮತ್ತು ಯಾವ ಮೂಲದಿಂದ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಅದಾದ ನಂತರ ಇನ್ನೊಂದು ಪ್ರಮುಖವಾಗಿ ಹಣವನ್ನು ರಿಸೀವ್ ಮಾಡಿಕೊಂಡಂಥದ್ದು ಫೆಬ್ರವರಿ 2024ರಲ್ಲಿ ಪಡೆದುಕೊಂಡಂಥ ಮೋಹನ್ ರಾಜ್ ಏನಿದ್ದಾರೆ, ಮೋಹನ್ ರಾಜ್ನ ಹೇಳಿಕೆಗಳನ್ನು ಕೂಡ IT ಅಧಿಕಾರಿಗಳು ದಾಖಲು ಮಾಡಿದ್ದಾರೆ. ಜೊತೆಗೆ ಆತ ಹೇಳಿರುವಂಥದ್ದು 2024 ಮೇ ಸಂದರ್ಭದಲ್ಲಿ ನಾನು ಹಣವನ್ನು ವಾಪಸ್ ಕೊಟ್ಟೆ. ಜೊತೆಗೆ ಅವರು ಹಣವನ್ನು ಕೊಡುವಂಥ ಸಂದರ್ಭದಲ್ಲಿ ನನಗೆ ನಗದು ರೂಪದಲ್ಲಿ ಹಣವನ್ನು ಕೊಟ್ಟಿದ್ದಾರೆ. ಜೊತೆಗೆ ಹಣವನ್ನು ನಾನು ವಾಪಸ್ ಕೊಡೋ ಸಂದರ್ಭದಲ್ಲೂ ಕೂಡ ನಗದು ರೂಪದಲ್ಲಿ ಹಣವನ್ನು ವಾಪಸ್ ಕೊಟ್ಟಿದ್ದೀನಿ. ಆದರೆ ಅದರ ಅಕೌಂಟಬಿಲಿಟಿ ಏನಿದೆ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ. ಯಾಕೆಂದರೆ ನನಗೆ ಅದು ಹ್ಯಾಂಡ್ ಲೋನ್ ಅಂತೇಳಿ ನಾನು ಕನ್ಸಿಡರನ್ನು ಮಾಡಿದ್ದೆ. ಜೊತೆಗೆ ಅದಕ್ಕೆ ಯಾವುದೇ ರೀತಿಯ ಬಡ್ಡಿ ಆಗಲಿ ಅಥವಾ ಇಂಟ್ರೆಸ್ಟ್ ಅಂತ ಏನು ಹೇಳ್ತೀವೋ ಅದನ್ನು ಯಾವುದೂ ಕೂಡ ನಾನು ಕೊಟ್ಟಿಲ್ಲ. ನಾನು ತೆಗೆದುಕೊಂಡಂಥ ಹಣ ಏನಿತ್ತು ಹಣವನ್ನು ನಾನು ವಾಪಸ್ ಕೊಟ್ಟಿದ್ದೀನಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರೋಂಥದ್ದು. ಅದಕ್ಕೆ ಜೊತೆಗೆ ಪ್ರದೂಷಣ ಹೇಳಿಕೆಗಳನ್ನು ಕೂಡ IT ಅಧಿಕಾರಿಗಳು ಅಂದರೆ ಈ ಪ್ರಕರಣದಲ್ಲಿ 14ನೇ ಆರೋಪಿ ಆತನ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಪ್ರದೂಷಣ ಹೇಳಿಕೆಯನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಆತ ಹೇಳಿಕೆಯನ್ನು ಕೊಡ್ತಾನೆ. ನನಗೆ 30 ಲಕ್ಷ ಹಣವನ್ನು ಯಾರು ಕೊಟ್ಟರು ಏನು ಕೊಟ್ಟರು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ರಿವೀಲನ್ನು ಮಾಡುವಂಥ ಪ್ರಯತ್ನಗಳನ್ನು ಆತ ಮಾಡಿಲ್ಲ. ಅಂದರೆ ಪ್ರದೂಷ ಹೇಳಿಕೆಯನ್ನು ಕೂಡ IT ಅಧಿಕಾರಿಗಳು ದಾಖಲನ್ನು ಮಾಡೋ ಸಂದರ್ಭದಲ್ಲಿ ಅದಕ್ಕೆ ನಾನು IT ರಿಟರ್ನ್ಸನ್ನು ಕೊಡ್ತೀನಿ, ಯಾಕೆಂದರೆ ನಾನು ಕೂಡ ಒಂದು ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದೀನಿ, ಅದಕ್ಕೆ IT ರಿಟರ್ನ್ಸನ್ನು ಕೊಡ್ತೀನಿ ಅಂತೇಳಿ ಕೂಡ ಆತ ಹಾರಿಕೆಯ ಉತ್ತರವನ್ನು ಕೊಟ್ಟಿರುವಂಥದ್ದು. ಈ ಎಲ್ಲ ದ್ವಂದ್ವ ಹೇಳಿಕೆಗಳು, ಈ 3 ಜನರ ದ್ವಂದ್ವ ಹೇಳಿಕೆಗಳೇನಿದೆ, ಈ 3 ಜನರ ದ್ವಂದ್ವ ಹೇಳಿಕೆ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶವನ್ನು ಮಾಡಿರುವಂಥದ್ದು ಹಣವನ್ನು ವಾಪಸ್ IT ಅಧಿಕಾರಿಗಳಿಗೆ ಕೊಡಿ ಮತ್ತು ತೆರಿಗೆ ವಂಚನೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮುಂದುವರಿಸಿ ಅಂತೇಳಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ದರ್ಶನ್ ಮತ್ತು ಆತನ ಗ್ಯಾಂಗ್ ಮಾಡಿದ್ದಾರೆ. ಆದರೆ ಈಗ ಮತ್ತೆ IT ಅಧಿಕಾರಿಗಳು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಮೂಲಕ ಬಹು ದೊಡ್ಡ ಸಂಕಷ್ಟ ಏನು ದರ್ಶನ್ಗೆ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ 82 ಲಕ್ಷ ರೂಪಾಯಿ ಹಣ ಇದೆಯಲ್ಲ, ಈ ಹಣವನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕಂತಲೇ ದರ್ಶನ್ ಮನೆಯಲ್ಲಿ ಇಟ್ಕೊಂಡಿದ್ರು ಅನ್ನುವಂತಹ ಆರೋಪ. ಬಟ್ ಆ ಹಣ ಎಲ್ಲಿಂದ ಬಂತು ಅಂಥೇಳಿ ಈಗ IT ತನಿಖೆಯನ್ನು ಆರಂಭಿಸಿದೆ. ನೋಡೋಣ IT ತನಿಖೆಯಲ್ಲಿ ಯಾವ್ಯಾವ ವಿಚಾರಗಳು ಹೊರಬರುತ್ತೆ, ಇದು ದರ್ಶನ್ಗೆ ಮತ್ತೊಂದು ಹೊಸ ಸಂಕಷ್ಟವನ್ನ ತಂದಿಡುತ್ತಾ ಹೇಗೆ ಅಂಥೇಳಿ.